Hi friends, welcome back to our YouTube channel End-to-End Event Planners Creating Unforgettable Memories for You. ನಾವಿವತ್ತು ಒಂದು ಮೋರ್ ಸ್ಪೆಷಲ್ ಈವೆಂಟ್ ಜೊತೆ ಬಂದಿದ್ದೀವಿ. ಇದು ನಮ್ಮ 18ನೇ ಈವೆಂಟ್ ವ್ಲಾಗ್. ಇಷ್ಟು ಬೇಗ 18ನೇ ಈವೆಂಟ್ಗೆ ಹೋಗ್ಬಿಟ್ರಾ ಅಂತ ಅಂದ್ಕೋಬೇಡಿ. ಇದು ಗಣಪತಿ ಡೆಕೋರೇಷನ್. ಸೊ ಈ ವಿಡಿಯೋನ ತುಂಬ ಡೇಸ್ ಆದಮೇಲೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಫಸ್ಟ್ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇದು ಆರ್ಟಿಫಿಷಿಯಲ್ ಫ್ಲವರ್ ಡೆಕೋರೇಷನ್. ಅವರು ಆರ್ಟಿಫಿಷಿಯಲ್ ಫ್ಲವರ್ಸೇ ಇರಲಿ ಅಂತ ಹೇಳಿದರು. ಸೊ ನಾವು ಇಷ್ಟು ದಿನ ಮಾಡಿದ್ದು ಒರಿಜಿನಲ್ ಫ್ಲವರ್ ಡೆಕೋರೇಷನ್. ಸೊ ಆರ್ಟಿಫಿಷಿಯಲ್ ಯೂಸ್ ಮಾಡಿಲ್ಲ. ಸೊ ನಮ್ಮ ಹತ್ರ ಯಾವುದೇ ಥರ ಆರ್ಟಿಫಿಷಿಯಲ್ ಫ್ಲವರ್ ಇರಲಿಲ್ಲ. ಸೊ ಫ್ಲವರ್ ತರೋಣ ಅಂತ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಜಾಲಹಳ್ಳಿ ಮೆಟ್ರೋ ಸ್ಟೇಷನಿಂದ ಹೊರಟು ಈ ಟೈಮಲ್ಲಿ 3 ಜನ ಅಷ್ಟೇ ಹೋಗಿದ್ದು. ಚಿಕ್ಕಪೇಟೆ ರೀಚ್ ಆಗಿ ಒಂದು ಹೋಲ್ಸೇಲ್ ಫ್ಲವರ್ ಶಾಪಿಗೆ ಹೋದ್ವಿ. ಆ ಶಾಪ್ ನೇಮ್ ಬಂದು ಶಾಂತಿ ಫ್ಲವರ್ಸ್ ಅಂತ. ಇಲ್ಲಿ ಎಲ್ಲ ಥರ ಆರ್ಟಿಫಿಷಿಯಲ್ ಡೆಕೋರೇಷನ್ ಫ್ಲವರ್ಸ್, ಲೀವ್ಸ್ ಎಲ್ಲ ಸಿಗುತ್ತೆ. ತುಂಬ ವೆರೈಟೀಸ್ ಫ್ಲವರ್ಸ್ ಕೂಡ ಇದೆ. ಡೆಕೋರೇಟಿವ್ ಲೈಟಿಂಗ್ಸ್ ತುಂಬಾ ಇದೆ. ಅದರೊಳಗಡೆ ಹೋದರೆ ಯಾವ್ದು ತೊಗೋಬೇಕು ತೊಗೋಬಾರ್ದು ಅಂತಲೇ ಗೊತ್ತಾಗಲ್ಲ, ಅಷ್ಟು ವೆರೈಟೀಸ್ ಐಟಮ್ಸ್ ಇದೆ. ಮೆಟ್ರೋ ಹತ್ತಿ ಜಾಲಹಳ್ಳಿ ಕ್ರಾಸಿಗೆ ಬಂದು ಅಲ್ಲಿಂದ ಬಸ್ ಹತ್ಕೊಂಡು ಐಟಮ್ ಜಾಸ್ತಿನೇ ಇತ್ತು ಅಂತ ನಮ್ಮ ಡ್ಯಾಡಿ ಬಂದು ಬಸ್ ಸ್ಟಾಪಿಂದ ಕರ್ಕೊಂಡು ಹೋದರು. ನಮ್ಮ ರೋಡಲ್ಲೂ ಗಣಪತಿ ಕೂರಿಸಿದ್ರು. ಅಲ್ಲೂ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ವಿ. ಇದು ಲಾಸ್ಟ್ ಮೂಮೆಂಟಲ್ಲಿ ರೆಡಿ ಮಾಡಿದ್ರಿಂದ ಸೊ ಎಲ್ಲ ಅರ್ಜೆಂಟಲ್ಲೇ ಮುಗಿಸಿದ್ವಿ. ಸೊ ಮೇಕಿಂಗ್ ಯಾವುದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನೋಡಿ, ಇದೇ ನಮ್ಮ ರೋಡ್ ಗಣಪತಿ. ಈ ರೀತಿ ಡೆಕೋರ್ ಮಾಡಿದ್ವಿ. ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಇಸ್ಕೊಂಡು ಮನೆಗೆ ಬಂದ್ವಿ. ಇದು ಶನಿವಾರ ಹಬ್ಬ ದಿನ ಕೂರಿಸಿದ್ದು. ಸೊ ನಾವು ಒಪ್ಕೊಂಡಿದ್ದು ಸಂಡೇ ಒಂದು ಗಣಪತಿ ಇವೆಂಟ್ ಇತ್ತು. ಅದಕ್ಕೆ ಅಂತಲೇ ಆ ಐಟಮ್ಸ್ನೆಲ್ಲ ತೊಗೊಂಡು ಬಂದಿದ್ದು. ರೆಡಿ ಫ್ಲವರ್ಸು ಸ್ವಲ್ಪ ಕಾಸ್ಟ್ಲಿ ಇದರಿಂದ ನಾವು ಲೂಸ್ ಫ್ಲವರ್ಸ್ ಪಾಕೆಟ್ಸ್ನೇ ತೊಗೊಂಡು ನಾವೇ ಅರೇಂಜ್ ಮಾಡ್ಕೊಳ್ಳೋಣ ಅಂತ ತೊಗೊಂಡು ಬಂದ್ವಿ. ಅದೆಲ್ಲ ಅರೇಂಜ್ ಮಾಡೋ ಅಷ್ಟರಲ್ಲಿ 7:30 ಆಯಿತು. ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಲೊಕೇಶನ್ ಹೊರಟು. ಆಲ್ರೆಡಿ ಅವರು ರಂಗೋಲಿ ಎಲ್ಲ ಬಿಟ್ಟು ಬೇರೆ ಥಿಂಗ್ಸ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ನಾವು ಹೋಗಿ ನಮ್ಮ ಥಿಂಗ್ಸ್ನೆಲ್ಲ ರೆಡಿ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಬನ್ನಿ ನಮ್ಮ ಕಂಪ್ಲೀಟ್ ಡೆಕೋರ್ ಹೇಗೆ ಬಂದಿದೆ ಅಂತ ತೋರಿಸ್ತೀವಿ.
ಪ್ಲಸ್ ಪಾಯಿಂಟ್ ಆಯಿತು ಅಂದರೆ ನಾವು ಮನೇಲೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ರಿಂದ ಬೇಗ ಕೆಲಸ ಆಯಿತು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಲಾಸ್ಟ್ ಟೈಮು ನಾವು ಫ್ಲವರ್ ಕಳ್ಕೊಂಡಿರೋ ಭಯದಲ್ಲಿ ಅಲ್ಲಿರೋ ಇನ್ಚಾರ್ಜರ್ಗೊಂದು ತಲೆ ತಿಂದು ಬಂದಿದ್ವಿ ಫ್ಲವರ್ಸ್ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಏನಕ್ಕಂದರೆ ನಾವು ಚೌಟ್ರಿ ಫಂಕ್ಷನ್ಸಲ್ಲಿ ನಾವು ಎಷ್ಟೊಂದು ಫ್ಲವರ್ಸ್ನ ಕಳ್ಕೊಂಡ್ವಿ. ಸೊ ಅದಕ್ಕೆ ಮಾರ್ನಿಂಗ್ 11 ಹಂಗೆ ಲೊಕೇಶನ್ಗೆ ಹೋದ್ವಿ. ಬೆಳಿಗ್ಗೆ ಗಣೇಶ ಕೂರಿಸಿದ್ಮೇಲೆ ಕಂಪ್ಲೀಟ್ ಡೆಕೋರ್ ಹೀಗಿತ್ತು. ಈವೆಂಟಿಂದ ನಾವು ಗೇಮ್ಸ್ ಅರೇಂಜ್ ಮಾಡ್ಕೊಂಡಿದ್ವಿ. ಲಾಸ್ಟ್ ಗೇಮ್ಸ್ ವಿಡಿಯೋದಲ್ಲೇ ಹೇಳಿದ್ದೀವಿ. ಸೊ ಅಲ್ಲಿ ತುಂಬಾ ಮಕ್ಕಳಿದ್ರು. ಸೊ ಗೇಮ್ಸ್ ಎಲ್ಲ ಚೆನ್ನಾಗಿ ಬಂತು, ಎಲ್ಲ ಎಂಜಾಯ್ ಮಾಡಿದ್ರು. ಸ್ವಲ್ಪ ಮಧ್ಯೆ ಟೈಮ್ ಸಿಕ್ತು. ಆ ಟೈಮಲ್ಲಿ ರಾಘವೇಂದ್ರ ಮಠ ಅಲ್ಲೇ ಹತ್ರ ಇರೋದ್ರಿಂದ ಅಲ್ಲಿಗೆ ಹೋಗಿ ಬಂದ್ವಿ. ಅಲ್ಲಿಂದ ಬಂದು ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಅವರು ನಮಗೆ 4:45 ಅಷ್ಟರಲ್ಲಿ ಗಣಪತಿ ಎತ್ತೀವಿ ಅಂತ ಹೇಳಿದರು. ಅದು ತುಂಬಾ ಲೇಟ್ ಆಯಿತು. ಸೊ ಅದಕ್ಕೆ ಮುಂಚೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿಬಿಡೋಣ ಅಂತ ಮಾಡಿದ್ವಿ. ಇವ್ರ ನೇಮ್ ನಂದು ಅಂತ. ಎಲ್ಲರ ಮುಂದೆ ಸಾಂಗ್ ಆಡೋಕ್ಕೆ ನಾಚಿಕೆ ಆಗುತ್ತೆ ಅಂತ ಸೈಡ್ ವಾಲ್ ಮರೆಯಲ್ಲಿ ನಿಂತ್ಕೊಂಡು ಸಾಂಗ್ ಆಡ್ತಾ ಇದ್ರು. ಫೈನಲಿ ಗಣಪತಿ ಎತ್ತಿದ್ರು. ಪೆಂಡಲ್ ಅವರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ಅವರು ಐಟಮ್ಸ್ನೆಲ್ಲ ರಿಮೂವ್ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ನಾವು ನಮ್ಮ ಐಟಮ್ಸ್ನೆಲ್ಲ ರಿಮೂವ್ ಮಾಡಿಕೊಂಡು ಅಲ್ಲಿಂದ ಪ್ಯಾಕ್ ಮಾಡ್ಕೊಂಡು ಹೊರಟು. ಹೇಗಿತ್ತು ನಮ್ಮ 18ನೇ ವ್ಲಾಗ್? ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ End-to-end event planners, creating unforgettable memories for you.